ಹರಿ ಓಂ ನಮಸ್ತೆ. ಇಂದು ಯೋಗ ನಿದ್ರಾ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ. ಯೋಗ ನಿದ್ರಾದಲ್ಲಿ ನಾವು ಎಚ್ಚರದ ಸ್ಥಿತಿಯಲ್ಲಿ ನಿದ್ರಾ ಸ್ಥಿತಿಯಲ್ಲಿ ಆಗುವ ಅನುಭವವನ್ನು ನಾವು ಪಡ್ಕೋತೀವಿ. ಅಂದರೆ ನರ್ವಸ್ ಸಿಸ್ಟಮ್ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಣಾಯಾಮದ ಒಂದು ಅಭ್ಯಾಸವನ್ನು ಮಾಡಿ ಓಂಕಾರ ಪ್ರಾಣಾಯಾಮ ಅದಾದಮೇಲೆ ಮಲ್ಕೋತೀವಿ. ಬೆನ್ನಿನ ಮೇಲೆ ಮಲ್ಕೊಂಡು ಮತ್ತು ಈ ಉಸಿರಾಟ ದೀರ್ಘವಾದ ಉಸಿರಾಟ ಮಾಡ್ತಾ ರೆಸಲ್ಯೂಷನ್ಸ್ ಅಂದರೆ ಸೂಚನೆಗಳನ್ನು ಕೊಡ್ತಾ ಹೋಗ್ತೀವಿ. ಸೂಚನೆಗಳು ಏನಂದರೆ, ಯಾಕೆ ಸೂಚನೆ ಕೊಡಬೇಕು ಅಂದರೆ, ನಾನು ಎಚ್ಚರದಿಂದ ಇರಬೇಕು, ನಾನು ಯಾವುದೇ ಕಾರಣಕ್ಕೂ ನಿದ್ದೆಗೆ ಜಾರಬಾರ್ದು ಅಂತ ಸೂಚನೆಗಳನ್ನು ಕೊಡ್ತಾ ಹೋಗ್ತೀವಿ. ಈ ಯೋಗ ನಿದ್ರಾ ಅಭ್ಯಾಸದಿಂದ ನಮ್ಮ ಸುಪ್ತ ಮನಸ್ಸಿನೊಳಗಡೆ ಇರುವಂತಹ ಒಂದು ಕೆಲವೆಲ್ಲ ಏನು ಹೇಳ್ತೀವಿ ಅಭ್ಯಾಸಗಳು ಅಂತ ಏನಾಗಿ ಹೋಗಿರುತ್ತೋ ಸುಪ್ತ ಮನಸ್ಸಿನೊಳಗೆ, ಅದೆಲ್ಲ ನಮಗೆ ಚೇಂಜ್ ಮಾಡ್ಕೋಬೋದು. ಆಮೇಲೆ ಈ ಮೆಂಟಲಿ ನಾವು ರೆಸಲ್ಯೂಷನ್ಸ್ ಮಾಡ್ಕೋಬೋದು, ಹೀಗಿರ್ತೀವಿ, ಹೀಗೆ ಮಾಡ್ತೀವಿ ಅನ್ನೋದು. ಸೊ ಈ ಪ್ರಾಕ್ಟೀಸನ್ನು ಫಸ್ಟು ಮಲ್ಕೊಂಡಾಗ ದೇಹದ ಬಲಭಾಗದವನ್ನು ಗಮನಿಸೋದಕ್ಕೆ ಶುರು ಮಾಡ್ತೀವಿ. ಆ್ಯಂಡ್ ಅದಾದಮೇಲೆ ದೇಹದ ಎಡಭಾಗದ ಒಂದೊಂದೇ ಅಂಗಗಳನ್ನು ಗಮನಿಸ್ತಾ ಹೋಗ್ತೀವಿ. ಅದಾದಮೇಲೆ ದೇಹದ ಮಧ್ಯದ ಭಾಗ, ಅದಾದಮೇಲೆ ಮನಸ್ಸನ್ನು ಮಾತ್ರ ಗಮನಿಸ್ತಾ ಹೋಗ್ಬೇಕು. ಕಣ್ಣನ್ನು ಮೃದುವಾಗಿ ಮುಚ್ಚಿರ್ತೀವಿ, ಬೆನ್ನಿನ ಮೇಲೆ ಮಲ್ಕೊಂಡಿರ್ತೀವಿ, ದೇಹದ ಒಂದೊಂದೇ ಭಾಗವನ್ನು ಗಮನಿಸ್ತಾ ಪ್ರತಿಯೊಂದು ದೇಹದ ಭಾಗಕ್ಕೂ ವಿಶ್ರಾಂತಿಯನ್ನು ಕೊಡ್ತೀವಿ. ಅದಾದ ನಂತರ ತಲೆಯ ಭಾಗದಿಂದ ಕಾಲು ಬೆರಳುಗಳವರೆಗೂ ಗಮನಿಸ್ತಾ ಬರ್ತೀವಿ. ಬಾಡಿ ಸ್ಕ್ಯಾನ್ ಮೆಡಿಟೇಷನ್ ಅಂತ ಹೇಳ್ತಾರೆ. ಆ ಥರ ಮಾಡಿದಾಗ ದೇಹಕ್ಕೆ ಸಂಪೂರ್ಣವಾದ ವಿಶ್ರಾಂತಿ ಸಿಗತ್ತೆ. ಅದಾದಮೇಲೆ ಮತ್ತೆ ಕೆಳಭಾಗದಿಂದ ಅಂದರೆ ಕಾಲು ಬೆರಳಿನಿಂದ ನಾಭಿವರೆಗೂ ಬರ್ತೀವಿ. ನಾಭಿ ಭಾಗದಲ್ಲಿ ನಾವು ಉಸಿರಾಟ ಗಮನಿಸ್ತಾ ಉಸಿರಾಟದ ಜೊತೆಗೆ ಈ ನಾವು ಹೊಟ್ಟೆ ಭಾಗ ಉಬ್ಬುವುದನ್ನು ಕುಗ್ಗುವುದನ್ನು ಗಮನಿಸ್ತೀವಿ. ನೇವಲ್ ರೀಜನಲ್ಲಿ ಅದನ್ನು ಗಮನಿಸ್ತಾ ಕೌಂಟ್ ಕೊಡಬೇಕು. ಹೇಗೆ 1 to 27 ಕೌಂಟ್ಸ್, 1 2 3 4 5 ಆ ಥರ 27 ಕೌಂಟ್ ಕೊಡಬೇಕು. 27 ಬಾರಿ ಉಸಿರಾಟ ಮಾಡ್ತಾ ನಮ್ಮ ಉಸಿರಾಟದ ಚಲನೆಯನ್ನು ನಾಭಿ ಭಾಗದಲ್ಲಿ ಗಮನಿಸ್ತಾ ಕೌಂಟ್ ಕೊಡ್ತೀವಿ. ಮತ್ತು ಎದೆಯ ಭಾಗಕ್ಕೆ ನಮ್ಮ ಮನಸ್ಸನ್ನು ತಗೊಬರ್ಬೇಕು. ಎದೆಯ ಭಾಗದಲ್ಲೂ ಅಷ್ಟೇ, ಎದೆಯ ಭಾಗದಲ್ಲಿ ಆಗುವ ಚಲನೆಯ ಕಡೆ ಗಮನಿಸಬೇಕು. ಉಸಿರಾಟವನ್ನು ಮಾಡ್ತಾ ಎದೆ ಉಬ್ಬೋದನ್ನು ಕುಗ್ಗೋದನ್ನು ಗಮನಿಸ್ತಾ ಬರಬೇಕು. ಅದಾದ ನಂತರ ಗಂಟಲಿನ ಭಾಗ, ಥ್ರೋಟ್ ಕೌಂಟಿಂಗ್, ಇಲ್ಲಿ ಗಮನಿಸ್ತಾ ಉಸಿರನ್ನು ತಗೊಳ್ಳುವಾಗ ಹಾಗೂ ಉಸಿರನ್ನು ಹೊರಗೆ ಹಾಕುವಾಗ ಗಂಟಲಿನ ಭಾಗದಲ್ಲಿ ಆಗುವ ಚಲನೆಯನ್ನು ಗಮನಿಸ್ತಾ ಬರ್ತೀವಿ. ಅದಾದ ನಂತರ ಮೂಗಿನ ಭಾಗಕ್ಕೆ ನಮ್ಮ ಮನಸ್ಸನ್ನು ತಗೊಂಡು ಹೋಗ್ಬೇಕು. ಮೂಗಿನ ಭಾಗ, ನಾಸ್ಟ್ರಲ್ಸ್, ಆ ಮೂಗಿನ ಭಾಗದಲ್ಲಿ ನಮ್ಮ ಮನಸ್ಸನ್ನು ನಮ್ಮ ಉಸಿರಾಟವನ್ನು ಗಮನಿಸ್ತಾ ಆ ಉಸಿರಾಟದ ಜೊತೆಗೆ ನಮ್ಮ ಮನಸ್ಸನ್ನು ಒಂದುಗೂಡಿಸ್ತಾ ಅವೇರ್ನೆಸ್ಸು ಅಲ್ಲಿರಬೇಕು. ಸೊ ಹೀಗೆ ಮೂಗಿನ ಭಾಗದಲ್ಲಿವರೆಗೂ ಗಮನಿಸ್ತಾ ಬಂದಾಗ ಅಷ್ಟೊತ್ತಿಗೆ ಸುಮಾರು ಜನ ನಿದ್ದೆಗೆ ಜಾರಿರ್ತಾರೆ. ಆದರೆ ನಿದ್ದೆಗೆ ಜಾರಬಾರ್ದು ಅಂತ ಮೊದಲೇ ಸಂಕಲ್ಪ ಮಾಡಿದಾಗ ನಾವು ಅದನ್ನು ಫಾಲೋ ಮಾಡಬೇಕು. ಮತ್ತು ಈ ಸಕಾರಾತ್ಮಕ ಆಲೋಚನೆಗಳು ಬರಬೇಕು. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಮಾಡೋದು ಈ ಯೋಗ ನಿದ್ರಾದಲ್ಲಿ ಆಗುತ್ತೆ. ಯೋಗ ನಿದ್ರಾ ಅವಸ್ಥೆಯಲ್ಲಿ ನಾನು ಏನು ಆಗಬೇಕೋ ನನ್ನ ವಿಜುವಲೈಸೇಷನ್ ಮಾಡ್ತಾ, ಅಂದರೆ ಫಾರ್ ಎಕ್ಸಾಂಪಲ್ 6 months ಡೌನ್ ದ ಲೈನ್ ನಾನು ಹೇಗಿರಬೇಕು, ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀನೋ ಅದನ್ನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ನಾವು. ಫಾರ್ ಎಕ್ಸಾಂಪಲ್ ನಾನು ಯಾವಾಗಲೂ ಸದಾ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಸದಾ ಇನ್ನೊಬ್ಬರಿಗೆ ಆದಾಗ ಸಹಾಯ ಮಾಡಬೇಕು, ಅಪ್ರಿಷಿಯೇಟ್ ಮಾಡಬೇಕು, ಅವರನ್ನು ಮಾನಸಿಕವಾಗಿ ದೈಹಿಕವಾಗಿ
ಕಾಯ ವಾಚ ಮನಸ್ಸ ಅವರನ್ನು ಕಡೆಗಣಿಸೋದಾಗಲಿ ಬೈಯೋದಾಗಲಿ ಪಾಪ ಕರ್ಮಗಳನ್ನು ಮಾಡೋದಾಗಲಿ ಮಾಡಬಾರ್ದು. ಈ ಥರ ಒಂದು ಪಾಸಿಟಿವ್ ಅಫರ್ಮೇಷನ್ಸ್ ಕೊಟ್ಟಾಗ ಅದು ಸುಪ್ತ ಮನಸ್ಸಿನೊಳಗಡೆ ಬೇಗ ಹೋಗುತ್ತೆ ಈ ಯೋಗ ನಿದ್ರಾವಸ್ಥೆಯಲ್ಲಿ. ಸೊ ಇದಾದ ಸಂಕಲ್ಪ ಮಾಡ್ತೀವಿ ಹೀಗೆ ಪಾಸಿಟಿವ್ ಅಫರ್ಮೇಷನ್ಸ್. ಅದಾದಮೇಲೆ ಇಮೇಜ್ ವಿಜುವಲೈಸೇಷನ್ ಕಲ್ಪನೆಗಳನ್ನು ಮಾಡ್ತಾ ಒಂದು ಫಾರ್ ಎಕ್ಸಾಂಪಲ್ ಒಂದು ನೀವು ಪ್ರಾರ್ಥನಾ ಮಂದಿರದಲ್ಲಿ ಇದ್ದೀವಿ, ಸುತ್ತ ಬೆಟ್ಟ ಗುಡ್ಡಗಳು ಅರಣ್ಯ ಪ್ರದೇಶ ಇದೆ, ನಿಮ್ಮ ಇಷ್ಟ ದೇವತೆ ಪೂಜೆ ನಡೀತಾ ಇದೆ. ಸೊ ಆಗ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ದೇವತೆ ಇರುತ್ತೆ. ಆ ಇಷ್ಟ ದೇವತೆ ಪೂಜೆ, ಆ ವಿಗ್ರಹ, ನಮ್ಮ ಮನಸ್ಸು ಎಷ್ಟು ಕಾಮಾಗಿ ಫೋಕಸ್ ಆಗಿರುತ್ತೋ ನಾವು ಅಷ್ಟು ಈಸಿಯಾಗಿ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಇಷ್ಟ ದೇವತೆಯ ವಿಗ್ರಹ ಆಗಲಿ ಅಥವಾ ಈ ನೇಚರ್ ಆಗಲಿ, ಆ ಹಕ್ಕಿಗಳು ಕೂಗ್ತಾ ಇರುವ ಒಂದು ಚಿಲಿಪಿಲಿ ನಾದ ಅಂದಾಗ ಎಷ್ಟು ಚೆನ್ನಾಗಿ ಇಮ್ಯಾಜಿನ್ ಮಾಡ್ಕೊಳಕ್ಕಾಗತ್ತೆ. ಸೊ ಮತ್ತು ಹಾಗೇ ಪ್ರಾರ್ಥನಾ ಮಂದಿರ ಈ ಇಮ್ಯಾಜಿನೇಷನಿಂದ ವಾಪಸ್ ಬಂದು ಮತ್ತೆ ದೇಹದ ಕಡೆಗೆ ಗಮನ ತಗೊಂಡು ಉಸಿರಾಟದ ಕಡೆ ಗಮನ ತಗೊಂಡು ಮತ್ತು ಆ್ಯಸ್ ಯೂಶುವಲ್ ಶವಾಸನದಲ್ಲಿ ಹೇಗೆ ಸ್ಲೋಲಿ ಎದ್ದು ಬಂದು ನಮಸ್ಕಾರ ಸ್ಥಿತಿ ಇದೆಲ್ಲ ಮಾಡ್ತಿರೋ ಹಾಗೆ ಶಾಂತಿ ಮಂತ್ರ ಕೊನೆಯಲ್ಲಿ. ಸೊ ಹೀಗೆ ಯೋಗ ನಿದ್ರಾ ಅಭ್ಯಾಸವನ್ನು ಇವತ್ತು ಮಾಡೋಣ. ಸೊ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನಾವು ಪ್ರಾಣಾಯಾಮದ ಅಭ್ಯಾಸ ಮಾಡೋಣ. 2 ಹಸ್ತ ಚಿನ್ಮುದ್ರದಲ್ಲಿ ಇಟ್ಕೋಬೇಕು. ಟಿಪ್ ಆಫ್ ದ ಇಂಡೆಕ್ಸ್ ಫಿಂಗರ್ ಆ್ಯಂಡ್ ಥಂಬ್ ಫಿಂಗರ್ 2 ಹಸ್ತ ತೊಡೆ ಮೇಲೆ ಇಟ್ಕೊಂಡು ದೀರ್ಘವಾದ ಉಸಿರಾಟವನ್ನು ಗಮನಿಸ್ತಾ ಬನ್ನಿ. ಓಂಕಾರದ ಉಚ್ಚಾರಣೆ ಮಾಡೋಣ. ನಾರ್ಮಲ್ ಬ್ರೀದಿಂಗ್. ಸ್ಲೋಲಿ ಸ್ಟಾಪ್. ನಿಧಾನವಾಗಿ ಓಂಕಾರದ ಕಂಪನಗಳನ್ನು ಗಮನಿಸ್ತಾ, ಬೆನ್ನಿನ ಮೂಳೆ ಹಾಗೂ ತಲೆ ಸುತ್ತ ಓಂಕಾರದ ಕಂಪನಗಳನ್ನು ಗಮನಿಸ್ತಾ ಸಹಜವಾದ ಉಸಿರಾಟ. ಈಗ ನಾಡಿ ಶೋಧನ ಪ್ರಾಣಾಯಾಮದ ಅಭ್ಯಾಸ ಮಾಡೋಣ. ಎಡಹಸ್ತ ಚಿನ್ಮುದ್ರ ಹಾಗೆ ಇಲ್ಲಿ, ಬಲಹಸ್ತ ಅನುನಾಸಿಕ ಮುದ್ರ. ಬಲ ಮೂಗಿನ ಹೊಳ್ಳೆಯನ್ನು ಬಲ ಹೆಬ್ಬೆರಳಿನಿಂದ ಕ್ಲೋಸ್ ಮಾಡಿ, ಎಡಮೂಗಿನ ಹೊಳ್ಳೆಯನ್ನು ಓಪನ್ ಮಾಡಿ, ಎಡಮೂಗಿನ ಹೊಳ್ಳೆಯಿಂದನೇ ಇನ್ಹೇಲ್ ಮಾಡೋಣ. 4 ಕೌಂಟ್ಸ್. 2 3 4. ನಿಧಾನವಾಗಿ ಎಡಮೂಗಿನ ಹೊಳ್ಳೆಯನ್ನು ಕ್ಲೋಸ್ ಮಾಡಿ, ಬಲಮೂಗಿನ ಹೊಳ್ಳೆಯಿಂದ ಗಾಳಿಯನ್ನು ಹೊರಗೆ ಹಾಕ್ತಾ ಬರೋಣ. ಫಾರ್ 7 to 8 ಕೌಂಟ್ಸ್. 2 3 4 5 6 7 8. ಮತ್ತೆ ಬಲಮೂಗಿನ ಹೊಳ್ಳೆಯಿಂದ ಇನ್ಹೇಲ್ ಮಾಡಿ. 2 3 4. Hold it for a few seconds. Exhale from your left nostril. 2 3 4 5 6 7 8. ಕೊನೆಯ ಬಾರಿ inhale from your left nostril. Hold it for a few seconds and exhale from your right nostril.
ಮಾಡೋಣ ಇನ್ನೊಂದು ರೌಂಡು. ಯಾಕೆಂದರೆ ಎಡಮೂಗಿನ ಹೊಳ್ಳೆಯಿಂದನೇ ಗಾಳಿಯನ್ನು ಹೊರಗೆ ಹಾಕ್ತಾ ನಾಡಿ ಶೋಧನ ಪ್ರಾಣಾಯಾಮವನ್ನು ಮುಕ್ತಾಯಗೊಳಿಸೋಣ. ರಿಲ್ಯಾಕ್ಸ್. ಈಗ ನಿಧಾನವಾಗಿ ಬ್ರಾಹ್ಮರಿ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡೋಣ. ಬ್ರಾಹ್ಮರಿ ಪ್ರಾಣಾಯಾಮ ಷಣ್ಮುಖಿ ಮುದ್ರಾ ಅಥವಾ ಶೋಲ್ಡರ್ ಪೇನ್ ಇದೆ ಅನ್ನೋರು ಚಿನ್ಮುದ್ರದಲ್ಲೇ ಇಟ್ಕೊಂಡು ಮಾಡ್ಬೋದು. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಷಣ್ಮುಖಿ ಮುದ್ರದಲ್ಲಿ ಇಟ್ಕೊಂಡಾಗ ನಮಗೆ ಆಗುವ ಲಾಭಗಳೇನೆಂದರೆ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇರುತ್ತಲ್ಲ, ಮುಖದ ಭಾಗದಲ್ಲಿ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಪ್ರೆಸ್ ಆಗೋದ್ರಿಂದ ಡೀಪ್ ರಿಲ್ಯಾಕ್ಸೇಷನ್ ಆಗುತ್ತೆ. ದೀರ್ಘವಾಗಿ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ನಾಲಿಗೆ ತುದಿಯನ್ನು ಅಂಗಾತಕ್ಕೆ ತಾಗಿಸಿ ಎಕ್ಸೇಲ್ ಮಾಡ್ತಾ ಹೆಣ್ಣು ದುಂಬಿಯ ಜೇಂಕಾರ. ನಿಧಾನವಾಗಿ ಕೊನೆಯ ಬಾರಿ ಸ್ಲೋಲಿ ಸ್ಟಾಪ್. ನಾಡಿ ಶೋಧನ ಭ್ರಾಮರಿ ಪ್ರಾಣಾಯಾಮವನ್ನು ಮುಕ್ತಾಯಗೊಳಿಸೋಣ. ಹಾಗೆ ಎರಡು ಹಸ್ತ ಚಿನ್ಮುದ್ರ ಬಿಡಿಸಿ ಬೆನ್ನಿನ ಮೇಲೆ ಮಲ್ಕೊಳ್ಳೋಣ. ಲೈ ಡೌನ್ ಆನ್ ಯೋರ್ ಬ್ಯಾಕ್. ಯೋಗ ನಿದ್ರಾ ಅಭ್ಯಾಸವನ್ನು ಮಾಡೋಣ. ಎರಡು ಕಾಲುಗಳ ನಡುವೆ ಅಂತರ ಇರಲಿ. ಎರಡು ಹಸ್ತಗಳು ತೊಡೆಯಿಂದ ಸ್ವಲ್ಪ ಪಕ್ಕದಲ್ಲಿ ಇರಲಿ. ಹಸ್ತ ಮೇಲ್ಮುಖವಾಗಿರಲಿ. ಕಾಲ್ ಬೆರಳುಗಳಿಂದ ನಡು ನೆತ್ತಿಯವರೆಗೂ ದೇಹದ ಒಂದೊಂದೇ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡೋಣ. ರಿಲ್ಯಾಕ್ಸ್ ಯುವರ್ ಕಂಪ್ಲೀಟ್ ಬಾಡಿ. ಮೊದಲಿಗೆ ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ಬರೋಣ. Deep inhale. Hold it for a few seconds and slowly exhale. 3 ಬಾರಿ ಮಾಡಿ ದೀರ್ಘವಾದ ಉಸಿರನ್ನು ತಗೊಂಡು ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕುವ ಪ್ರಕ್ರಿಯೆ. ಈಗ ಮಾನಸಿಕವಾಗಿ ಮನಸ್ಸಿಗೆ ಕೆಲವು ಸೂಚನೆಗಳನ್ನು ಕೊಡ್ತಾ ಬರೋಣ. ಲೆಟ್ ಅಸ್ ಮೇಕ್ ಸಮ್ ರೆಸಲ್ಯೂಷನ್ಸ್. ನಾನು ಎಚ್ಚರದಿಂದ ಇದ್ದೇನೆ. ನಾನು ಯೋಗ ನಿದ್ರಾ ಅಭ್ಯಾಸವನ್ನು ಮಾಡ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ನಿದ್ರಾವಸ್ಥೆಗೆ ಜಾರುತ್ತಿಲ್ಲ.
completely aware. I am practicing yoga nidra. I am not going to sleep. ಈ ರೀತಿ ಸೂಚನೆಯನ್ನು ಕೊಡ್ತಾ ನಿಧಾನವಾಗಿ ದೇಹದ ಬಲಭಾಗದ ಕಡೆಗೆ ಗಮನ ತರೋಣ. ನಿಮ್ಮ ಮನಸ್ಸನ್ನು ದೇಹದ ಬಲಭಾಗಕ್ಕೆ ಕೇಂದ್ರೀಕರಿಸಿ. ಬಲಗೈ, ರೈಟ್ ಹ್ಯಾಂಡ್. ನಾನು ಯಾವ ಯಾವ ಭಾಗ ಹೇಳ್ತೀನೋ ಆ ಭಾಗದ ಹತ್ರ ನಮ್ಮ ಮನಸ್ಸನ್ನು ತಗೊಂಡು ಹೋಗಿ ಅಲ್ಲಿ ನಾವು ಅದನ್ನು ಸಡಿಲಗೊಳಿಸ್ತಾ ಬರಬೇಕು. ಆ ಭಾಗವನ್ನು ಸಡಿಲಗೊಳಿಸ್ತಾ ಅದಕ್ಕೆ ವಿಶ್ರಾಂತಿಯನ್ನು ಕೊಡಬೇಕು. ಹೆಬ್ಬೆರಳು, ಬಲಹಸ್ತದ ಹೆಬ್ಬೆರಳು, ತೋರು ಬೆರಳು, ಇಂಡೆಕ್ಸ್ ಫಿಂಗರ್, ಮಧ್ಯದ ಬೆರಳು, ಮಿಡಲ್ ಫಿಂಗರ್, ಉಂಗುರದ ಬೆರಳು, ರಿಂಗ್ ಫಿಂಗರ್, ಕಿರುಬೆರಳು, ಲಿಟಲ್ ಫಿಂಗರ್, ಹಸ್ತ, ಅಂಗೈ, ಪಾಮ್ ಆಫ್ ದ ಹ್ಯಾಂಡ್, ಅಂಗೈನ ಹಿಂಭಾಗ, ಮಣಿಕಟ್ಟು, wrist region, ಮೊಣಕೈ, ಎಲ್ಬೋ, ಭುಜ, ಶೋಲ್ಡರ್ಸ್, ಬಲಭಾಗದ ಎದೆ, ರೈಟ್ ಚೆಸ್ಟ್, ಬಲಭಾಗದ ಹೊಟ್ಟೆ, ರೈಟ್ ಅಬ್ಡೊಮೆನ್, ಬಲಭಾಗದ ಸೊಂಟ, ರೈಟ್ ವೇಸ್ಟ್, ಬಲ ಪೃಷ್ಠ, ರೈಟ್ ಬಟಕ್, ಬಲ ತೊಡೆ, ರೈಟ್ ಥೈ, ಮಂಡಿ ಚಿಪ್ಪು, ನೀ ಕ್ಯಾಪ್ಸ್, ಮೀನಖಂಡ, ಕಾಫ್ ಮಸಲ್ಸ್. ಸಡಿಲಗೊಳಿಸ್ತಾ ವಿಶ್ರಾಂತಿಯನ್ನು ಕೊಡಿ. ಆ ಭಾಗಕ್ಕೆ ತಗೊಂಡೋಗಿ. ಪಾದದ ಗಂಟು, ಆ್ಯಂಕಲ್, ಹಿಮ್ಮಡಿ, ಹೀಲ್, ಪಾದದ ತಲ, ಸೋಲ್, ಹೆಬ್ಬೆರಳು, ಬಿಗ್ ಟೋ, ಎರಡನೇ ಬೆರಳು, ಸೆಕೆಂಡ್ ಟೋ, ಮೂರನೇ ಬೆರಳು, ಥರ್ಡ್ ಟೋ, ನಾಲ್ಕನೇ ಬೆರಳು, ಫೋರ್ತ್ ಟೋ, ಐದನೇ ಬೆರಳು, ಫಿಫ್ತ್ ಟೋ. ನಿಧಾನವಾಗಿ ಸಂಪೂರ್ಣವಾಗಿ ದೇಹದ ಬಲಭಾಗಕ್ಕೆ ವಿಶ್ರಾಂತಿಯನ್ನು ಕೊಡೋಣ. ಈಗ ನಿಮ್ಮ ಮನಸ್ಸನ್ನು ದೇಹದ ಎಡಭಾಗಕ್ಕೆ ಕೇಂದ್ರೀಕರಿಸಿ. ಎಡಭಾಗದ ಅಂಗಗಳನ್ನು ಒಂದೊಂದಾಗಿ ಗಮನಿಸ್ತಾ ವಿಶ್ರಾಂತಿಯನ್ನು ಕೊಡೋಣ. ಎಡಗೈ, ಲೆಫ್ಟ್ ಹ್ಯಾಂಡ್, ಹೆಬ್ಬೆರಳು, ಥಂಬ್, ತೋರು ಬೆರಳು, ಇಂಡೆಕ್ಸ್ ಫಿಂಗರ್, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರು ಬೆರಳು, ಹಸ್ತ, ಎಡಹಸ್ತದ ಅಂಗೈ, ಹಸ್ತದ ಹಿಂಭಾಗ, ಮೊಣಕೈ, ಭುಜ, ಎಡಭಾಗದ ಎದೆ, ಎಡಭಾಗದ ಹೊಟ್ಟೆ, ಎಡಭಾಗದ ಸೊಂಟ, ಎಡಪೃಷ್ಠ, ಎಡತೊಡೆ, ಮಂಡಿ ಚಿಪ್ಪು, ಮೀನಖಂಡ, ಪಾದದ ಗಂಟು, ಆ್ಯಂಕಲ್, ಹಿಮ್ಮಡಿ, ಪಾದದ ತಲ, ಹೆಬ್ಬೆರಳು, ಎರಡನೇ ಬೆರಳು, ಮೂರನೇ ಬೆರಳು, ನಾಲ್ಕನೇ ಬೆರಳು, ಐದನೇ ಬೆರಳು. ನಿಧಾನವಾಗಿ ಎಡಭಾಗವನ್ನು ಗಮನಿಸ್ತಾ ವಿಶ್ರಾಂತಿಯನ್ನು ಕೊಡಿ. ರಿಲ್ಯಾಕ್ಸ್ ಯುವರ್ ಲೆಫ್ಟ್ ಸೈಡ್ ಆಫ್ ದ ಬಾಡಿ. ಗಂಟಲಿನ ಭಾಗ, ದೇಹದ ಮಧ್ಯದ ಭಾಗವನ್ನು ಗಮನಿಸ್ತಾ ಬರೋಣ. ಗಂಟಲು, ಥ್ರೋಟ್, ಗದ್ದ, ಚಿನ್, ಗಲ್ಲ, ಚೀಕ್ಸ್, ತುಟಿಗಳು, ಲಿಪ್ಸ್, ಮೂಗು, ಮೂಗಿನ ತುದಿ, ಬಲನಾಸಿಕ, ರೈಟ್ ನಾಸ್ಟ್ರಲ್, ಎಡನಾಸಿಕ, ಲೆಫ್ಟ್ ನಾಸ್ಟ್ರಲ್, ಬಲಗಣ್ಣು, ಎಡಗಣ್ಣು, ಎಡ ಐಬ್ರೋ, ಎಡ ಹುಬ್ಬು, ಬಲ ಹುಬ್ಬು, ಹುಬ್ಬಿನ ಮಧ್ಯದ ಭಾಗ, ಎಡ ಕಿವಿ,
ಬಲ ಕಿವಿ, ಫೋರ್ಹೆಡ್, ಹಣೆಯ ಭಾಗ, ತಲೆ, ಹೆಡ್, ಸೆಂಟರ್ ಆಫ್ ದ ಹೆಡ್. Deeply inhale. While exhaling, chant Omkara. Slowly stop. Let us observe our body top to bottom. ತಲೆಯ ಭಾಗದಿಂದ ಕಾಲಿನ ಬೆರಳುಗಳವರೆಗೂ ದೇಹದ ಒಂದೊಂದೇ ಭಾಗವನ್ನು ಗಮನಿಸ್ತಾ ಬರೋಣ. ತಲೆಯ ಭಾಗ, ಹೆಡ್ ರೀಜನ್, ಹಣೆ, ಕಿವಿಗಳು, ಹುಬ್ಬುಗಳು, ಐಬ್ರೋಸ್, ಕಣ್ಣುಗಳು, ಐಸ್, ಮೂಗು, ನೋಸ್, ಲಿಪ್ಸ್, ಚೀಕ್ಸ್, ಚಿನ್, ತುಟಿಗಳು, ಗಲ್ಲ, ಗದ್ದ, ನೆಕ್, ಕುತ್ತಿಗೆ, ಹೊಟ್ಟೆ, ಅಬ್ಡಮೆನ್. ಅಬ್ಸರ್ವ್ ಯುವರ್ ನಾವೆಲ್. ನಾಭಿ ಭಾಗ, ಎರಡು ಭುಜಗಳು, ಮೊಣಕೈಗಳು, ಮಣಿಕಟ್ಟುಗಳು, ವ್ರಿಸ್ಟ್ ರೀಜನ್, ಹಸ್ತಗಳು, ಕೈ ಬೆರಳುಗಳು, ಸೊಂಟ, ಪೃಷ್ಠದ ಭಾಗ, ಬಟಕ್ಸ್ ರೀಜನ್, ತೊಡೆಗಳು, ಮಂಡಿ ಚಿಪ್ಪು, ಮೀನಖಂಡಗಳು, ಕಾಫ್ ಮಸಲ್ಸ್, ಪಾದದ ಗಂಟುಗಳು, ಆ್ಯಂಕಲ್ಸ್, ಹಿಮ್ಮಡಿಗಳು, ಹೀಲ್ಸ್, ಪಾದದ ತಲ, ಕಾಲಿನ ಬೆರಳುಗಳು, ಟೋಸ್. ಡೀಪ್ಲಿ ಇನ್ಹೇಲ್. While exhaling, chant Omkara 3 times. ಸಂಪೂರ್ಣವಾಗಿ ದೇಹದ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡಿ. ರಿಲ್ಯಾಕ್ಸ್ ಯುವರ್ ಎಂಟೈರ್ ಬಾಡಿ. ಕಂಪ್ಲೀಟ್ಲಿ ರಿಲ್ಯಾಕ್ಸ್. ಡೀಪ್ಲಿ ರಿಲ್ಯಾಕ್ಸ್. ದೀರ್ಘಗತಿಯ ವಿಶ್ರಾಂತಿಯನ್ನು ಕೊಡ್ತಾ ಬನ್ನಿ. ಈಗ ಕಾಲ್ಬೆರಳುಗಳಿಂದ ನಾಭಿವರೆಗೂ ಗಮನಿಸ್ತಾ ಬರೋಣ. ಕಾಲ್ಬೆರಳುಗಳು, ಅಂಗಾಲು, ಹಿಮ್ಮಡಿ, ಪಾದದ ಗಂಟು, ಕಾಫ್ ಮಸಲ್ಸ್, ಮಂಡಿ ಚಿಪ್ಪು, ನೀ ಕ್ಯಾಪ್ಸ್, ತೊಡೆಗಳು, ಥೈಸ್, ಸೊಂಟದ ಭಾಗ, ವೇಸ್ಟ್, ನ್ಯಾವಲ್ ರೀಜನ್, ನಾಭಿ ಭಾಗ. ನಾಭಿ ಎಣಿಕೆಯನ್ನು ಶುರು ಮಾಡೋಣ. ನೇವಲ್ ಕೌಂಟಿಂಗ್. ನಿಮ್ಮ ಮನಸ್ಸನ್ನು ನಾಭಿ ಭಾಗದಲ್ಲಿ ಕೇಂದ್ರೀಕರಿಸಿ. ನಾಭಿ ಭಾಗದಲ್ಲಿ ಆಗ್ತಾ ಇರುವಂತಹ ಚಲನೆಯ ಕಡೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಆ ಚಲನೆ ಅಂದರೆ ನಾಭಿ ಭಾಗ, ಹೊಕ್ಕಳಿನ ಭಾಗದಲ್ಲಿ ಆಗುವ ಮೂಮೆಂಟ್ಸ್, ಉಸಿರಾಟ ತಗೊಂಡಾಗ ಮತ್ತು ಉಸಿರಾಟ ಬಿಟ್ಟಾಗ ಆಗುವ ಚಲನೆಯನ್ನು ಗಮನಿಸ್ತಾ ಕೌಂಟ್ ಕೊಡಬೇಕು. 1 2 3 4 5 6 7 8 9 10
11, 12, 13, 14, 15, 16, 17, 18, 19, 20, 21, 23, 22, 23, 24, 25, 26, 27. ಮನಸ್ಸಿನಲ್ಲಿ ಸಂಖ್ಯೆಗಳನ್ನು ಎಣಿಸ್ತಾ ಉಸಿರಿನ ಜೊತೆ ಒಂದುಗೂಡಿಸಿ. Now take your attention to the chest region. ಎದೆಯ ಕಡೆಗೆ ಗಮನವನ್ನು ತಗೊಂಡು ಹೋಗೋಣ. ನಿಮ್ಮ ಮನಸ್ಸನ್ನು ಎದೆಯ ಭಾಗದಲ್ಲಿ ಆಗುವ ಚಲನೆ ಕಡೆ ಗಮನ ಹರಿಸಿ. ನಿಮ್ಮ ಮನಸ್ಸಿನ ಚಲನೆಯನ್ನು ಉಸಿರಾಟದ ಜೊತೆಗೆ ಒಂದುಗೂಡಿಸಿ 27ರಿಂದ 1ರವರೆಗೂ ಕೌಂಟ್ ಮಾಡ್ಕೊಂಡು ಬರಬೇಕು. ಡಿಸೆಂಡಿಂಗ್ ಆರ್ಡರಲ್ಲಿ ಕೌಂಟ್ ಮಾಡಬೇಕು. 27, 26, 25, 24, 23, 22, 21, 20, 19, 18, 17, 16, 15, 14, 13, 12, 11, 10, 9, 8, 7, 6, 5, 4, 3, 2, 1. ನಿಧಾನವಾಗಿ ನಿಮ್ಮ ಎದೆಯ ಭಾಗದಿಂದ ಥ್ರೋಟ್ ರೀಜನ್, ಗಂಟಲಿನ ಭಾಗದಲ್ಲಿ ಆಗುವ ಚಲನೆಯ ಕಡೆ ಗಮನಿಸಿ. ನಿಮ್ಮ ಮನಸ್ಸನ್ನು ಗಂಟಲಿನ ಭಾಗದಲ್ಲಿ ಆಗುವ ಉಸಿರಾಟದ ಜೊತೆಗೆ ಆಗುವ ಚಲನೆಯನ್ನು ಒಂದುಗೂಡಿಸ್ತಾ ಮತ್ತೆ 1ರಿಂದ 27ರವರೆಗೂ ಕೌಂಟ್ ಮಾಡಬೇಕು. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27. ನಿಧಾನವಾಗಿ ಉಸಿರಾಟವನ್ನು ಗಮನಿಸ್ತಾ ಮೂಗಿನ ಎಣಿಕೆ, ನೋಸ್ ಕೌಂಟಿಂಗ್. ನಿಮ್ಮ ಮನಸ್ಸನ್ನು ಮೂಗಿನ ಭಾಗದಲ್ಲಿ ಆಗುವ ಚಲನೆಯ ಕಡೆ ಕೇಂದ್ರೀಕರಿಸಿ. ನಿಮ್ಮ ಮನಸ್ಸಿನ ಚಲನೆಯನ್ನು ಉಸಿರಾಟದ ಜೊತೆಗೆ ಒಂದುಗೂಡಿಸ್ತಾ 27ರಿಂದ 1ರವರೆಗೂ ಮತ್ತೆ ಕೌಂಟ್ ಮಾಡೋಣ. ಮೂಗಿನ ಭಾಗದಲ್ಲಿ ಆಗ್ತಾ ಇರುವಂಥ ಚಲನೆ ಕಡೆ ಗಮನ. 27, 26, 25, 24, 23, 22, 21, 20, 19, 18, 17, 16, 15, 14, 13, 12, 11, 10, 9, 8, 7, 6, 5, 4, 3, 2, 1. ನಿಧಾನವಾಗಿ ಮೂಗಿನ ಭಾಗದಲ್ಲಿ ಆಗ್ತಾ ಇರುವಂತಹ ಚಲನೆಯನ್ನು ಗಮನಿಸ್ತಾ ಬನ್ನಿ. ಈಗ ಸಂಕಲ್ಪವನ್ನು ಮಾಡೋಣ. ನನ್ನಲ್ಲಿ ಸಕಾರಾತ್ಮಕ ಆಲೋಚನೆಗಳೇ ಬರ್ತಾ ಇದೆ. ನಾನು ಸತ್ ಚಿತ್ ಆನಂದ ಸ್ವರೂಪಿ. ಸತ್ ಅಂದರೆ ಇರುವಿಕೆ, ಚಿತ್ ಅಂದರೆ ಚೇತನ, ಆನಂದ ನಮ್ಮೆಲ್ಲರ ಸಹಜ ಗುಣ.
ನನ್ನಲ್ಲಿ ಮಾನಸಿಕ ಒತ್ತಡಗಳು ಕಡಿಮೆ ಆಗ್ತಾ ಇದೆ. ನಾನು ನನ್ನ ಗುರಿಯನ್ನು ತಲುಪುವಲ್ಲಿ ಯಶಸ್ವಿಯಾಗಿದ್ದೇನೆ. ಜೀವನದಲ್ಲಿ ನನಗೆ ಸಿಕ್ಕಿರುವ ಎಲ್ಲ ಭಾಗ್ಯಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಸಂಪೂರ್ಣ ಆರೋಗ್ಯ ನನ್ನದಾಗ್ತಾ ಇದೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದಿನದಿಂದ ದಿನಕ್ಕೆ ನನ್ನ ಆರೋಗ್ಯ ಪರಿಪೂರ್ಣವಾಗ್ತಾ ಇದೆ. ನಿಧಾನವಾಗಿ ವಿಶಾಲವಾದ ಸಮುದ್ರದ ತೀರದ ಕಲ್ಪನೆಯನ್ನು ಮಾಡಿಕೊಳ್ಳೋಣ. ವಿಶಾಲವಾದ ಸಮುದ್ರ, ಸಮುದ್ರದ ತೀರದಲ್ಲಿ ನಾವು ನಡೀತಾ ಇದ್ದೀವಿ. ಒಂದಾದ ಮೇಲೆ ಒಂದರ ಹಾಗೆ ಹೇಗೆ ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಬರುತ್ತೋ ಹಾಗೆ ಥಾಟ್ಸ್ ನದಿಯಲ್ಲಿ ಸಮುದ್ರದಲ್ಲಿ ಅಲೆಗಳು ಒಂದಾದ ಮೇಲೆ ಒಂದು ಬರ್ತಾ ಇರುತ್ತೆ. ಸಣ್ಣ ಅಲೆ, ದೊಡ್ಡ ಅಲೆ ಜೋರಾಗಿ ಅಪ್ಪಳಿಸುತ್ತೆ, ನಿಧಾನವಾಗಿ ಬಂದು ಹೋಗುತ್ತೆ. ನಮ್ಮ ಮನಸ್ಸಿನಲ್ಲಿ ಬರುವ ಆಲೋಚನೆಗಳ ಹಾಗೆ ಸಮುದ್ರದ ತೀರದಲ್ಲಿ ಅಲೆಗಳ ಅಬ್ಬರ ನನಗೆ ಕೇಳಿಸ್ತಾ ಇದೆ. ಲಿಸನ್ ಟು ದ ಸೌಂಡ್ ಆಫ್ ದ ವೇವ್ಸ್. ವಾಕ್ ಸ್ಲೋಲಿ. ಸಮುದ್ರದ ತೀರದಲ್ಲಿ ನಡೀತಾ ಹೋಗೋಣ. ನಿಧಾನವಾಗಿ ಆ ಶಬ್ದವನ್ನು ಕೇಳಿಸ್ಕೊಳ್ತಾ ಸಮುದ್ರದ ಆಳಕ್ಕೆ ಹೋದಾಗ ಹೇಗೆ ನಮಗೆ ನಿಶ್ಶಬ್ದತೆ, ಓಂಕಾರದ ಶಬ್ದತೆ ಹೇಗೆ ಕೇಳಿಸುತ್ತೋ ಹಾಗೆ ನಮ್ಮ ಮನಸ್ಸನ್ನು ಪ್ರಾಣಾಯಾಮ ಧ್ಯಾನದ ಅಭ್ಯಾಸವನ್ನು ಮಾಡ್ತಾ ನಮ್ಮ ಮನಸ್ಸನ್ನು ನಾವು ಡೀಪ್ ಸ್ಟೇಟ್ಸ್ ಆಫ್ ಮೆಡಿಟೇಷನ್, ಧ್ಯಾನದ ಸ್ಥಿತಿಗೆ ಕರೆದುಕೊಂಡು ಹೋಗೋದಕ್ಕೆ ಆಗತ್ತೆ. ಪ್ರತಿದಿನ ಧ್ಯಾನ ಅಭ್ಯಾಸ ಮಾಡಿದಾಗ ನಮ್ಮ ಜೀವನದಲ್ಲಿ ಬರುವ ಎಂಥದ್ದೇ ಒಂದು ಚಾಲೆಂಜಸ್ ಆಗಿರ್ಬೋದು, ಅದನ್ನು ಎದುರಿಸುವಂತಹ ಶಕ್ತಿ ನಮಗೆ ಬರುತ್ತೆ. ನಮ್ಮ ಮನಸ್ಸು ಶಕ್ತಿಯುತವಾಗಿರುತ್ತೆ. ದೈಹಿಕವಾಗಿ ಮಾನಸಿಕವಾಗಿ ನಾನು ಆರೋಗ್ಯದಿಂದ ಇದ್ದಾಗ ನಾನು ನನ್ನ ಕುಟುಂಬಕ್ಕೆ ಹಾಗೂ ಸಮಾಜಕ್ಕೆ ಉಪಯೋಗವಾಗ್ತೇನೆ. ಇದರಿಂದ ಅವರಿಗೂ ಖುಷಿಯಾಗತ್ತೆ, ನಮಗೂ ಖುಷಿಯಾಗತ್ತೆ. ನಿಧಾನವಾಗಿ ಅಲ್ಲೇ ಸಮುದ್ರದ ತೀರದಲ್ಲೇ ಒಂದು ಬಂಡೆಯ ಮೇಲೆ ಧ್ಯಾನದ ಸ್ಥಿತಿಯಲ್ಲಿ ಕೂತ್ಕೊಂಡು ಸಮುದ್ರದ ವಿಶಾಲತೆಯನ್ನು ನೋಡ್ತಾ ಬರೋಣ. ಸ್ಲೋಲಿ ಧ್ಯಾನದ ಸ್ಥಿತಿಯಿಂದ ಮತ್ತೆ ಸಮುದ್ರದ ಅಲೆಗಳನ್ನು ಶಬ್ದವನ್ನು ಕೇಳಿಸ್ಕೊಳ್ಳೋಣ. ವಿಶಾಲವಾದ ಮನೋಭಾವವನ್ನು ನಾವು ಬೆಳೆಸ್ಕೊಳ್ತಾ ನಮ್ಮ ಜೀವನದ ಎಲ್ಲ ಏರುಪೇರುಗಳನ್ನು ಎದುರಿಸೋಣ. ನಿಧಾನವಾಗಿ ಹಾಗೇ ಉಸಿರಾಟವನ್ನು ಗಮನಿಸಿ. ಬಿಕಮ್ ಅವೇರ್ ಆಫ್ ಯುವರ್ ಹೋಲ್ ಬಾಡಿ. ದೇಹದ ಕಡೆಗೆ ಗಮನ ಬರಲಿ.
ಕಾಲ್ ಬೆರಳುಗಳಿಗೆ ಚಲನೆಯನ್ನು ಕೊಡಿ. ಹಸ್ತದ 10 ಕೈ ಬೆರಳುಗಳಿಗೆ ಚಲನೆಯನ್ನು ಕೊಡಿ. ನಿಧಾನವಾಗಿ ಬಲಕ್ಕೆ ಹೊರಳಿ. ಟರ್ನ್ ಟು ಯುವರ್ ರೈಟ್. ಎಡಹಸ್ತದ ಸಹಾಯದಿಂದ ಮೇಲೆ ಬನ್ನಿ. ಸ್ಲೋಲಿ ಕಮ್ ಅಪ್. ಸಿಟ್ ಇನ್ ಸುಖಾಸನ. ಶಾಂತಿ ಮಂತ್ರದ ಉಚ್ಚಾರಣೆಯನ್ನು ಪ್ರೀತಿಯಿಂದ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ.